ಎಲ್ಲರಿಗೂ ನಮಸ್ತೆ. ನಾನು ಆಲ್ವಿನ್ ಜೆರೋಮ್ ಡಿಸೋಜಾ ಪಾನೀರ್, ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ AICU ಇದರ ರಾಜ್ಯಾಧ್ಯಕ್ಷ. ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋದ್ ಮುತಾಲಿಕ್ ಮತ್ತು ವಿಜಯಲಕ್ಷ್ಮಿ ಬಾಳಕುಂದ್ರಿ ಅವರ ಮಾತುಗಳು ಹರಿದಾಡುತ್ತದೆ. ಇದರಿಂದ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ತುಂಬ ಬೇಸರ, ನೋವು ತಂದಿದೆ. ಈ ದೇಶದಲ್ಲಿ ಕ್ರೈಸ್ತ ಸಮುದಾಯದ ಕೊಡುಗೆ ಅಪಾರ. ವಿದ್ಯೆ ಆಗಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಲಿ ನಾವು ಹಲವಾರು ಸಾಧನೆಯನ್ನು ಗೈದಿದ್ದೇವೆ. ದೇಶಕ್ಕೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ. ಯೇಸು ಕ್ರಿಸ್ತರು ಹುಟ್ಟಿ 2025 ವರ್ಷ ಆಗುವ ಈ ಸುಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ರವರು ಹೇಳ್ತಾರೆ, ಶಾಲೆಗಳಿಗೆ ರಜೆಗಳನ್ನು ಕೊಡಬಾರದು, ಕ್ರಿಸ್ಮಸ್ ಹಬ್ಬದ ರಜೆಯನ್ನು ಕಡಿತಗೊಳಿಸಬೇಕು, ಇಲ್ಲದಿದ್ದರೆ ಶಾಲೆಗಳಿಗೆ ಬೀಗ ಜಡಿತೇನೆ ಎಂದು ಹೇಳಿ. ಪ್ರಮೋದ್ ಮುತಾಲಿಕ್ರವರೇ, ತಾವು ಯಾರು ನಮ್ಮ ಶಾಲೆಗಳಿಗೆ ಬೀಗ ಜಡಿಯುವವರು? ಮೊದಲು ನಿಮ್ಮ ಶಾಲೆಗಳ ಬಗ್ಗೆ ನೋಡಿ, ನಿಮ್ಮ ಶಾಲೆಗಳ ಸ್ಟ್ಯಾಂಡರ್ಡ್ಗಳ ಬಗ್ಗೆ ನೋಡಿ. ಇನ್ನೊಂದು ಕಡೆ ನೀವು ಹೇಳ್ತೀರಿ, ನಮ್ಮ ಶಾಲೆಗಳಲ್ಲಿ 99% ಮಕ್ಕಳು ಕಲಿತಾರೆ, 99% ಶಿಕ್ಷಕರು ನಮ್ಮ ಶಾಲೆಯಲ್ಲಿ ದುಡಿತಾರೆ. ಹೇಳಿ, ಯಾಕೆ ನಮ್ಮ ಶಾಲೆಯಲ್ಲಿ ಅವರು ದುಡಿತಾರೆ? ನಮ್ಮ ಶಾಲೆಯಲ್ಲಿ ಯಾಕೆ ಕಲಿತಾರೆ? ಅದನ್ನು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಶಾಲೆಯ ಒಂದು ಸ್ಟ್ಯಾಂಡರ್ಡ್, ನಾವು ಕಲಿಸುವ ಒಂದು ಶೈಲಿ, ಅದರಗೋಸ್ಕರ ನಮ್ಮ ಶಾಲೆಗೆ ಬರ್ತಾರೆ. ನೀವು ಬೀಗ ಜಡಿಯುವುದಾದರೆ ನಿಮ್ಮ ಮನೆಗೆ ಮೊದಲು ಬೀಗ ಜಡಿಯಿರಿ. ನಮ್ಮ ಶಾಲೆಗಳ ಬಗ್ಗೆ ಅವಹೇಳನಕಾರಿ ಮಾತಾಡುವುದನ್ನು ನಿಲ್ಲಿಸಿ. ಇವತ್ತು ನಮ್ಮ ಶಾಲೆಗಳಿಗೆ ಮಕ್ಕಳು ಬರುತ್ತಾದರೆ ಒಂದೇ ಒಂದು ಕಾರಣ, ನಾವು ಕಲಿಸುವ ಒಂದು ಶೈಲಿ. ಮತ್ತು ಇನ್ನೊಬ್ಬರು ವಿಜಯಲಕ್ಷ್ಮಿ ಬಾಳೆಕುಂದಿಯವರು ಹೇಳ್ತಾರೆ, ಕಾನ್ವೆಂಟಲ್ಲಿ ಕಲಿಯುವ ಹುಚ್ಚು ಜನರಿಗಿದ್ದೇನು. ವೈದ್ಯ ವೃತ್ತಿಯನ್ನು ಮಾಡುವ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು, ಅವರಿಗೆ ಹುಚ್ಚು ಹಿಡಿದಿದೆ. ನಾನು ಅವರ ಕುಟುಂಬದವರಿಗೆ ಅಥವಾ ಅವರ ಪಕ್ಷದವರಿಗೆ, ಅವರ ಸ್ನೇಹಿತರೊಡನೆ ನನ್ನ ವಿನಮ್ರ ವಿನಂತಿ ಏನಂತ ಹೇಳಿದರೆ, ಅವರಿಗೆ ಮೊದಲು ಮಾನಸಿಕ ಡಾಕ್ಟ್ರ್ ಹತ್ರ, ವೈದ್ಯರ ಹತ್ರ ತೋರಿಸಿ. ಅವರು ಒಬ್ಬ ಮಾನಸಿಕ ಅಸ್ವಸ್ಥೆ. ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಯಾರು ಟೆರ್ರಿಸ್ಟ್ ಆಗಲಿಲ್ಲ, ದೇಶದ್ರೋಹಿ ಕೆಲಸವನ್ನು ಮಾಡಲಿಲ್ಲ, ದೇಶ ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪ್ರಮೋದ್ ಮುತಾಲಿಕ್ ಮತ್ತು ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ದೇಶವನ್ನು ಹೊಡೆಯುವ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳ ಲೀಸ್ಟನ್ನು ಹೇಳಿದರೆ ಸಾವಿರಾರು ಮಂದಿ ಇದ್ದಾರೆ. ಈಗ ನಿಮ್ಮ ಪಕ್ಷದವರೇ ಆದ ಶೋಭಾ ಕರಂದ್ಲಾಜೆಯವರು, ಉಡುಪಿಯ ಸಂಸದೆಯರು, ನಮ್ಮ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಬ್ರಿಜೇಶ್ ಚೌಟ, ನಮ್ಮ ದೇಶ ಕಾಯುವ ಒಬ್ಬ ಯೋಧ, ಈಗ ನಮ್ಮ MP ಆಗಿದ್ದಾರೆ. LK ಅಡ್ವಾಣಿಯವರು ನಮ್ಮ ಶಾಲೆಯಲ್ಲಿ ಕಲಿತವರು, ಅರುಣ್ ಜೇಟ್ಲಿಯವರು ನಮ್ಮ ಶಾಲೆಯಲ್ಲಿ ಕಲಿತವರು, ಪಿಯೂಷ್ ಗೋಯಲ್, ಹಾಗೆಯೇ JP ನಡ್ಡಾ, ಮನೋಹರ್ ಪರಿಕರ್, ಹಾಗೆಯೇ ಹಲವಾರು BJPಯ ನಾಯಕರು ನಮ್ಮ ಶಾಲೆಯಲ್ಲಿ ಕಲಿತಿದ್ದಾರೆ. ಅವರು ಟೆರ್ರಿಸ್ಟ್ ಆದರೆ ಅವರು ಯಾಕೆ ಟೆರ್ರಿಸ್ಟ್ ಆಗಲಿಲ್ಲ? ನಿಮ್ಮ ಹೇಳಿಕೆಯನ್ನು ನೀವು ಹಿಂದೆ ಪಡೆಯಬೇಕು. ನಮ್ಮ ಜನಪ್ರಿಯ ಮಂಗಳೂರಿನ ಸ್ಪೀಕರ್, ನಮ್ಮ ಶಾಸಕರು ಮಾನ್ಯ UT ಖಾದರ್ ಅವರು ಕಾನ್ವೆಂಟ್ ಸ್ಕೂಲಲ್ಲಿ ಕಲಿತವರು, ಶಿಸ್ತಿನ ಶಿಪಾಯಿ. ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲೇ, ಇಡೀ ಪ್ರಪಂಚದಲ್ಲಿಯೇ ಹೆಸರುವಾಸಿ ಮಾಡಿದ ಒಬ್ಬ ಮಹಾನ್ ವ್ಯಕ್ತಿ. ಅವರು ಇವತ್ತು ನಮ್ಮ ಕ್ರಿಶ್ಚಿಯನ್ ಶಾಲೆಯಲ್ಲಿ ಕಲಿತದರಿಂದ ಅವರು ಹಾಕಿದ ಬುನಿಯಾದಿ ಶಿಸ್ತು ಇವತ್ತು ಅವರಿಗೆ ಒಬ್ಬ ಮಹಾನ್ ವ್ಯಕ್ತಿಯಾಗಲು ಕಾರಣವಾಯಿತು. ಆದುದರಿಂದ ಮಗದೊಮ್ಮೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರ ಹತ್ರ, ಅವರ ಸಂಗಡಿಗರ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ, ಇವರನ್ನು ಮಾನಸಿಕ ವೈದ್ಯರ ಹತ್ರ ತೋರಿಸಿ. ಇವರು ಪಬ್ಲಿಸಿಟಿಗೋಸ್ಕರ ಎಂಥ ಅವಹೇಳನಕಾರಿ ಭಾಷಣವನ್ನು ಮಾಡಿ ಜನರನ್ನು, ದೇಶವನ್ನು ವಿಭಜನೆ ಮಾಡುವ ಕೆಲಸವನ್ನು ಮಾಡ್ತಾರೆ. ದೇಶವನ್ನು ಕಟ್ಟುವ ಕೆಲಸ ಕ್ರಿಶ್ಚಿಯನ್ ಮಿಷನರಿಗಳು, ಕ್ರಿಶ್ಚಿಯನ್ ಕಾನ್ವೆಂಟ್ಗಳು ಮಾಡಿದ್ದಾರೆ. ಒಳ್ಳೆಯ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದ್ದಾರೆ.
ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಶಿಸ್ತು ಕಲಿಸಿದ್ದಾರೆ. ಆದುದರಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮಾಡಿದ ಕೊಡುಗೆ ತುಂಬವಾಗಿದೆ. ಏಡ್ಸ್ ರೋಗಿಗಳಿಗೆ, ಕುಷ್ಠ ರೋಗಿಗಳಿಗೆ, ಪ್ಲೇಗ್ ರೋಗ ಬರುವಾಗ, ಕೊರೋನಾ ರೋಗ ಬರುವಾಗ ನಮ್ಮ ಕೊಡುಗೆ ಏನು, ನಿಮ್ಮ ಕೊಡುಗೆ ಏನು? ಕೊರೋನಾ ನಂತ ಭೀಕರ ಕಾಯಿಲೆ ಬರುವಾಗ ನೀವು ಜನರನ್ನು ಬಿಟ್ಟು ಓಡಿ ಹೋಗಿದ್ದೀರಿ. ನಾವು ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರು ಅವರ ಆರೈಕೆಯನ್ನು ಮಾಡಿದ್ದೇವೆ. ಆದುದರಿಂದ ನಿಮ್ಮ ಪ್ರಚಾರಕ್ಕೋಸ್ಕರ ನಿಮಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಚಾರ ಸಿಗಲಿಲ್ಲ. ಆದುದರಿಂದ ತಾವುಗಳು ಸುಮ್ಮನೆ ಇಂಥ ಅವಹೇಳನಕಾರಿ ಭಾಷಣ ಮಾಡಿ ದೇಶವನ್ನು ಹೊಡೆದು ಜನರನ್ನು ವಿಭಜನೆ ಮಾಡಿ ನೀವು ಪ್ರಚಾರವನ್ನು ಗಟ್ಟಿಸಲು ಈ ಕೆಲಸವನ್ನು ಮಾಡ್ತೀರಿ. ಆದುದರಿಂದ ತಕ್ಷಣ ಇಂಥ ಕೆಲಸವನ್ನು ನಿಲ್ಲಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೆಯೇ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನನ್ನ ಒಂದು ವಿನಮ್ರ ವಿನಂತಿ ಏನೆಂದು ಹೇಳಿದರೆ, ತಾವುಗಳು ಇಂಥವರ ವಿರುದ್ಧ ಸುಮೋಟೋ ಕೇಸನ್ನು ದಾಖಲಿಸಬೇಕು. ಇಂಥವರು ದೇಶ ಉರಿಯುವ ಕೆಲಸವನ್ನು ಮಾಡುವನ್ನು ನಿಲ್ಲಿಸಬೇಕು. ದೇಶದಲ್ಲಿ ಪ್ರೀತಿ ವಾತ್ಸಲ್ಯವನ್ನು ನಿರ್ಮಿಸಬೇಕಾದರೆ ಇಂಥವರ ಮೇಲೆ ಕೇಸು ಜಡಿದರೆ ಮಾತ್ರ, ತಕ್ಕ ಶಿಕ್ಷೆಯಲ್ಲಿ ಮಾತ್ರ ನಾವು ಒಂದು ಒಳ್ಳೆಯ ದೇಶವನ್ನು ಕಟ್ಟಬೇಕು ಎಂದು ಹೇಳುತ್ತಾ